ಅದೇನೋ ನೋಡಿದೆ ನಂಗೆ ಅದೇನು ಫುಲ್ ಅರ್ಥ ಆಗ್ಲಿಲ್ಲಪ್ಪ. ಅದು ಬರೀ ವಾಟ್ಸಪ್ ಆಗಿ ಬಂತ, ಪೇಪರ್ ಅಲ್ಲಿ ಬಂತ? ನೋ ನೋ ನೋ, ಐ ಥಿಂಕ್ ನನಗೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡೋದು ಬೇಡ, ಅದ್ರೊಳಗೆ ಏನ್ ಹಾಕ್ತಾರ ಅದನ್ನ ಬ್ಯಾನ್ ಮಾಡಬೇಕು. ಹಾ, ಈಗ ಗುಟ್ಕಾ ಬ್ಯಾನ್ ಮಾಡಿದ್ರು, ಕೊನೆಗೆ 2 ಚೀಟಿ ಮಾಡಿ ಮಿಕ್ಸ್ ಮಾಡಿ ಕೊಡ್ತಿರ್ತಾರೆ. ಇದನ್ನೆಲ್ಲ ನಾನು ಹೇಳಿದ್ನಲ್ಲ, ತೀರ್ಮಾನ ತಗೊಂಡಾಗ ಕರೆಕ್ಟ್ ಆಗಿ ಅದನ್ನ ಇರಾಡಿಕೇಟ್ ಮಾಡ್ತಕ್ಕಂಥ ತೀರ್ಮಾನಗಳನ್ನ ಸರ್ಕಾರಗಳು ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ನಾವು ಹೇಳಕ್ಕಲ್ಲ. ಈಗ ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಿಬಿಟ್ರೆ, ಈಗ ಉದ್ಯೋಗ ಕೊಡ್ತಿದಾರಲ್ಲ ಅಮಿತ್ ಶಾ ಅವರು 2 ಲಕ್ಷ ಕೋಟಿಗೆ ಫುಟ್ಪಾತ್ ಅಲ್ಲಿ ಎಲ್ಲ ಗೋಬಿ ಮಂಚೂರಿಯನ್, ಅವ್ರ ಕತೆ ಏನಾಗ್ಬೇಕು? ಗೋಬಿ ಮಂಚೂರಿಯನ್ ಮಾಡಲ್ಲ, ಕಾಟನ್ ಕ್ಯಾಂಡಿ ಅಲ್ಲ. ಅದು ಏನಂದ್ರೆ ಏನ್ ಯೂಸ್ ಹಾಕ್ತಾರ ಅದಕ್ಕೆ, ಆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮೋಸ್ಟ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಆದಂತದ್ದು. ಅದು ಏನಂದ್ರೆ ಅದ್ರೊಳಗೆ ಏನ್ ಹಾನಿಕರ ಆಗ್ತಕ್ಕಂತ ಅಂಶಗಳನ್ನ ಈಗ ಚುನಾವಣೆ ಇರ್ಬೇಕಾದ್ರೆ ಇದನ್ನ ಯಾಕ್ರಿ ಗೋಬಿ ತಂದಿಟ್ಟಿರ್ತೀರಿ? ಬೇರೆ ಕೇಳಿ. ಅದು ಹೋಗಿ ಆಮೇಲೆ ನಾಳೆ ಮಧು ಬಂಗಾರಪ್ಪ ಅವರು ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡ್ಬೇಕು ಬೇಡ ಅಂತ ಗೊಂದಲದಲ್ಲಿದೆ. ಇಲ್ಲಿ ಈ ಚುನಾವಣೆ ಕತೆ ಏನಾಗಬೇಕು? ನೀವೆಲ್ಲ ಅದು ನನಗನ್ಸುತ್ತೆ, ನನ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇಫ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೆಂಬರ್ಸ್, ಐ ಮೀನ್ ಪ್ರೆಸಿಡೆಂಟ್ ಅಂಡ್ ಚೇರ್ಮನ್ ಅಂಡ್ ಇವರು, ಅದಕ್ಕೆ ಗೊಂದಲ ಯಾಕೆ ಕಾರಣ? ಸೆಂಟ್ರಲ್ ಗವರ್ಮೆಂಟ್ ಇಂಟರ್ವೆನ್ಷನ್ ಯೂಶಲಿ ಈ CBI, ED ಇದ್ರಲ್ಲೆಲ್ಲ ಇರೋದ್ರಿಂದ ಮೋಸ್ಟ್ಲಿ ಇದ್ರಲ್ಲಿ ಏನೋ ಕೈಗೆ ಹಾಕಿರ್ಬೇಕಾ, ಅದಕ್ಕೆ ಯಾರಿಗೂ ಸಿಟ್ಟು ಬಂದು ತಿರುಗಿ ಬಿದ್ದಿರ್ಬೋದು ಅಂತೇಳಿ ನನ್ನ ಭಾವನೆ. ಹೊರಗಡೆ ನೋಡಿದಾಗ ಅದು ಕರೆಕ್ಟಾಗಿ ಗೊತ್ತಾಗಲ್ಲ, ಯಾಕಂದ್ರೆ ಮುಚ್ಚಿಟ್ಬಿಡ್ತಾರೆ ಈ ಸೆಂಟ್ರಲ್ ಗವರ್ಮೆಂಟ್ ಅವರು. ಒಳ್ಳೇದು ಮಾತ್ರ ತೋರ್ಸಕ್ ಹೋಗ್ತಾರೆ, ಎಲ್ಲ ಕೆಟ್ಟ ಬುದ್ಧಿನ ಮುಚ್ಚಿಟ್ಬಿಡ್ತಾರೆ. ಬಟ್ ಈಗ ಜನರಿಗೆ ಎಲ್ಲ ಕೇಳಿಸ್ತಾ ಇದೆ ದಬ್ಬದೊಳಗೆ ಏನಿದೆ ಅಂತ ಹೇಳಿ. ಮೋಸ್ಟ್ಲಿ ನೋಡೋಣ. ಹಾ, ಅವ್ರು ಮಾಡಿದ ನೋಡೋಣ. ಹಾ, ಈಗ ಆಮೇಲೆ ನಾಳೆ ಮಾರಿ ಹಬ್ಬ ಅಲ್ಲ, ನಾಳೆಯಿಂದ ಅಲ್ಲ, ಕೂರ್ರಿ. ಯಾಕೆ ಅವ್ರು ಹೊಡ್ಬೇಕಲ್ಲ, ಇನ್ನು ಕೂರ್ರಿ, ಇನ್ನು ಇದಾವ ಕೂರ್ರಿ. ಅಲ್ಲಿ ಬೇರೆಯವ್ರು ಇದ್ದಾರ ಮತ್ತೆ ನಾನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಇವ್ರನ್ನ. ನೀವು ಹೋಗಲ್ಲಿ ಕಾಯಿಸ್ತೀನಿ ನಿಮ್ಮನ್ನ. ಎಲ್ಲರಿಗೂ ಅಷ್ಟೇ ನಾಳೆ ಏನು ಮಾರಿಕಾಂಬ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತದೆ. ಒಳ್ಳೇದಾಗ್ಲಿ. ಮಾರಿಕಾಂಬ ಆಶೀರ್ವಾದ ಈ ಕಡೆ ಭಾಗದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ. ಯಾಕೆಂದ್ರೆ ರಾಜಕಾರಣ ಇರುತ್ತೆ, ಚುನಾವಣೆ ಇರುತ್ತೆ, ಗೆಲ್ಲದಿರುತ್ತೆ, ಸೋಲದಿರುತ್ತೆ. ಆದರೆ ದೇವರ ಕೃಪೆ ಅನುಗ್ರಹ ಎಲ್ಲರ ಮೇಲೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರಲಿ ಅಂತ ಹೇಳಿ ನಾನು ಶುಭವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ರೀತಿಯಲ್ಲಿ ಜಾತ್ರೆ ನಡೀಲಿ ಅಂತಕ್ಕಂಥದ್ದನ್ನು ಕೂಡ ನಾನು 1-2 ದಿವಸ ಕರೆದಿದ್ದಾರೆ ನನಗೂ ಕೂಡ. ನಾನು ಕೂಡ ಹೋಗಿ ಭಾಗಿಯಾಗ್ತಕ್ಕಂಥ ಅವಕಾಶವನ್ನ ಮಾಡ್ತೀನಿ. ಹಾ, ನಂಗೆ ಗೊತ್ತಿಲ್ಲ ಏನ್ ಮಾಡಿದಾರೆ. ಇಲ್ಲ, ಇದು ಏನ್ ತೊಂದ್ರೆ ಇದ್ರೊಳಗೆ ನನಗೆ ಗೊತ್ತಿರೋ ಪ್ರಕಾರ ಕಂಟೆಸ್ಟೆಡ್ ಕ್ಯಾಂಡಿಡೇಟು ಮತ್ತು ಬೋರ್ಡ್ ಮೆಂಬರ್ಸು ಶ್ರೀಕಾಂತ್ ಅವರು ಒಬ್ರದ್ದು ಎಂಟ್ರಿ ಆಗಿದೆ ಹೊಸದಾಗಿ. ಅದು ಬಿಟ್ಟರೆ ನನ್ಗೆ ಇನ್ಯಾರು ತುಂಬಾ ಜನರಿದ್ದಾರೆ. ನೀವು ಅದೇ ನಾ ಹೇಳಿದ್ನಲ್ಲ, ಈ ಹುಳಿ ನೋಡಕ್ ಹೋಗ್ಬೇಡಿ, ಹಾಲ್ ನಮ್ಗೆ ನೋಡಿ. ನೀವೇನ್ ಮಾಡಿಬಿಡ್ತೀವಿ, ಮೆಲ್ಲಕ್ಕೆ ಒಂದು ಡ್ರಾಪ್ ಇಟ್ಟು ಹೋಗ್ಬಿಡ್ತೀರ ಅಲ್ಲಿ, ಅದು ಫುಲ್ಲು ಮೊಸರಾಗ್ಬಿಡ್ತದೆ. ನಮಗೆ ಹಾಲು ಸಾಕು, ಮೊಸರು ಇದೆ ನಮ್ಮ ಹತ್ರ, ಡೋಂಟ್ ವರಿ. ನೀವು ಅಲ್ಲ, ನಿಮಗ್ ಬೇಕಾದ್ರೆ ನನ್ನನ್ನು ಯಾಕೆ ಹರಾಜ್ ಮಾಡ್ತೀರಿ? ನೀವು ತಗೊಳ್ಳಿ, ಏನ್ ಬೇಕಾದ್ರೆ ಮಾಡ್ತೀರಿ. ಅದಕ್ಕೆ ಬೇರೆ BJP ಅವ್ರು ಇದಾರೆ, ಅವ್ರನ್ನ ಹರಾಜ್ ಮಾಡ್ರಿ ಅಷ್ಟೇ. ಅವ್ರು ಹರಾಜ್ ಮಾಡಿರೋ ಕೆಲ್ಸನ ಹರಾಜ್ ಮಾಡ್ರಿ. ಹಾ, ದಿನೇಶ್ ಅವ್ರದ್ದಿಲ್ಲ. ಐ ಥಿಂಕ್ ಅದೆಲ್ಲ ಹಂಗೆ ಸೀರಿಯಸ್ ಅದು ಯಾರು ಮನ್ಸಲ್ಲಿ ಹಂಗೆ ಹಚ್ಕೊಳಲ್ಲ. ನೀವು ಅದೆಲ್ಲ ನೀವು ಬರೀ ಇಂಥದ್ದೇ ನೋಡಕ್ ಹೋಗ್ತಿರಲ್ಲ, ಬಿಡ್ರಿ ಎಲ್ಲ. ಅದು ಈಗ ಒಂದು 30-40 ದಿವಸ ನಾ ಹೇಳ್ದಂಗೆ ಕೇಳ್ರಿ, ಸುಮ್ಮನೆ ನಿಮ್ಗೂ ಒಳ್ಳೇದಾಗ್ತದೆ. ಗೊತ್ತಾಯ್ತಾ ರಾಜೇಶ್? ಹಾ, ನೀವೆಲ್ಲ ನಾ ಹೇಳ್ದಂಗೆ ಕೇಳ್ಬೇಕು. ಬಸವರಾಜ್, ನೀವ್ ಹೇಳ್ದಂಗೆ ಯಾರು ಕೇಳಲ್ಲ ಇಲ್ಲಿ. ಗೊತ್ತಾಯ್ತಾ? ಎಲ್ಲ ಗೆಲ್ಲೋದಕ್ಕೆ ನಿಲ್ಲಿಸ್ತಾರೆ. ವಾತಾವರಣ ಸಮೀಕ್ಷೆಗಳು ಏನ್ ಹೇಳ್ತಾರೆ ಅದು ಬೇರೆ ಪ್ರಶ್ನೆ, ಆದ್ರೆ ವಾತಾವರಣ ಚೆನ್ನಾಗಿದೆ. ಅಂಡ್ ಐ ಟೆಲ್ ಯು ಒನ್ ಮೋರ್ ಥಿಂಗ್. ಇದನ್ನ ಕುತ್ಕೊಂಡು ಚರ್ಚೆ ಮಾಡೋಣ ಚುನಾವಣೆ ಎಲ್ಲ ಆದ್ಮೇಲೆ. ಏನು 400 ಇದೆ ಅಂದ ತಕ್ಷಣ 400 ಪುಕ್ಷಟೆ ಅಲ್ಲಿ ಕೊಟ್ಟು ಹೋಗ್ಬಿಡಲ್ಲ, ತಿಳ್ಕೊಳ್ಳಿ. ಯಾರು ಮಿಷನ್ 400 ಎಂತದ ಇಟ್ಕೊಂಡು ಓಡಾಡ್ತಾ ಇದಾರಲ್ಲ BJP ಅವರು ದೇಶದಲ್ಲಿ, ಅವೆಲ್ಲ ವರ್ಕೌಟ್ ಆಗಲ್ಲ. ದೇ ಆರ್ ಇನ್ ದ ಡಿಪ್. ಸುಮ್ಮನೆ ಕುತ್ಕೊಂಡು ಎಲ್ಲ ರಾಮನ್ ತಂದು ಬಹಳ ಹೈ ಲೆವೆಲ್ಗೆ ರಾಮ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಆಂಜನೇಯನ್ ತಗೊಂಡ್ಬಂದ್ರು. ನಾವು
ಎಂಥದ್ದು RSS ನ ಬ್ಯಾನ್ ಮಾಡ್ತೀವೋ, ಈವನ್ ಆರ್ಗನೈಸೇಷನ್ ಬಜರಂಗ ದಳ ಅಂದಿದ್ದಕ್ಕೆ ಎಂಥ ಜೈ ಬಜರಂಗ ಬಲಿ ಅಂತೇಳಿ ನರೇಂದ್ರ ಮೋದಿಯವರೇ ಮಂಡ್ಯದಲ್ಲಿ ಹೇಳಿದರು. ಆಂಜನೇಯನು ಪಾಪ ಏನು ರಕ್ಷಣೆ ಮಾಡೋಕ್ಕಾಗಲಿಲ್ಲ. ರಾಮ ಎಲೆಕ್ಷನ್ಗಿಂತ ಮುಂಚೆನೇ ಬೇಡಪ್ಪ ನಾ ಗುಡಿಯಲ್ಲೇ ಇರ್ತೀನಿ ಅಂತೇಳಿ ಒಳ್ಳೆ ಕೆಲಸ ಆಗಿದೆ, ಅದು ಆಗಬೇಕು, ಯಾಕಂದ್ರೆ ಗುಡಿಯಲ್ಲೇ ಇರಬೇಕು ದೇವರು. ಆದರೆ ತಮ್ಮಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವ್ರು ಹೆದರಿ BJP ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.